press the bell icon on the YouTube app and never miss another update. Dear students, welcome to the online class. So today we are going to study about the equations, to derive the equations of the planes under given data. There are three theorems to find or to derive the equation of the plane. So here in the first unit, we have studied about the direction ratios and the direction cosines of a line. And in the second unit, we have derived two theorems to find the equation of the line. So that is as a theorems. The first theorem is, that is the equation of the line passing through a point and in the same direction, or it can also be parallel to the given vector anta kuda helkobodu. ಎರಡನೇ ಥಿಯರಮ್ ಅಲ್ಲಿ the equation of the line passing through two points ಅದನ್ನು ಕೂಡ ನಾವು ಡಿರೈವೇಶನ್ ಮಾಡಿದೀವಿ. ಅದಾದ್ಮೇಲೆ ಅದರ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದೀವಿ. ನೆಕ್ಸ್ಟ್ ಮತ್ತದಾದ್ಮೇಲೆ ಮೂರನೇ ಯೂನಿಟ್ ಅಲ್ಲಿ ಸೊ ನಾವೇನು ಓದಿದೀವಿ, ಟು ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಟೂ ಲೈನ್ಸ್. ಎರಡು ಲೈನ್ಸ್ಗಳ ನಡುವೆ ಆಂಗಲ್ ಅನ್ನು ಕೂಡ ಕಂಡುಹಿಡಿದಿದ್ದೀವಿ. ಅದು ಕಾಸ್ ಥೀಟಾ ಫಾರ್ಮುಲಾ ಯೂಸ್ ಮಾಡಿಕೊಂಡು ಮಾಡಿದೀವಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ಯಾರಲಲ್ ಇದ್ದಾಗ ಮತ್ತೆ ಪರ್ಪೆಂಡಿಕ್ಯುಲರಿಗೆ ಕಂಡೀಷನ್ಸ್ ಅನ್ನ ಬರೆದಿದ್ದೀವಿ. ಫೋರ್ತ್ ಯೂನಿಟ್ ಅಲ್ಲಿ ವಿ ಹ್ಯಾವ್ ಡಿರೈವ್ಡ್ ದ ಫಾರ್ಮುಲಾ ಟು ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಕ್ಯೂ ಲೈನ್ಸ್. ಫಸ್ಟ್ ಸ್ಕ್ಯೂ ಲೈನ್ಸ್ ಅಂದ್ರೆ ಏನು ಅಂತ ಡಿಫೈನ್ ಮಾಡ್ಕೊಂಡಿದೀವಿ. ನಂತರ ಆ ಡೆಫಿನೇಷನ್ ಅನ್ನೇ ಯೂಸ್ ಮಾಡಿಕೊಂಡು ನಾವು ಅಲ್ಲಿ ಆ ಡಿಸ್ಟೆನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾನ ನಾವು ಡಿರೈವ್ ಮಾಡಿದ್ದೀವಿ. ಇಲ್ಲಿ ತನಕ ನಮಗೆ ಎಕ್ಸಾಮ್ ಅಲ್ಲಿ ಆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಇದುವರೆಗೂ ಕೇಳಿಲ್ಲ. ಸೊ ಲೈನ್ ಚಾಪ್ಟರ್ ಅಲ್ಲಿ ಎರಡು ಥಿಯರಮ್ ನಾವೇನ್ ಕಲ್ತಿದೀವಲ್ಲ, ಆ ಎರಡು ಥಿಯರಮ್ ಅನ್ನೇ ಯಾವಾಗಲೂ ನಮಗೆ ಆಲ್ಟರ್ನೇಟ್ ಆಗಿ ಅದನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅದರಲ್ಲೇನೆ ನಾವೇನ್ ಮಾಡಿದೀವಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಲೈನ್ಸ್. ಸೊ ಇಷ್ಟನ್ನ ನಾವು 4 ಯೂನಿಟ್ ಅಂತ ಕನ್ಸಿಡರ್ ಮಾಡಿಕೊಂಡು ನಾವು ಮಾಡಿದೀವಿ. ಅಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಸ್ ವೆಲ್ ಆಸ್ ದ ಪ್ಯಾರಲಲ್ ಡಿಸ್ಟೆನ್ಸ್. ಅಲ್ಲಿ ಎಕ್ಸೈಸ್ ಅಲ್ಲಿ ಬರುವಂತ ಪ್ರಾಬ್ಲಮ್ಸ್ ಒಂದು ಅಥವಾ ಎರಡು ಪ್ರಾಬ್ಲಮ್ ಅನ್ನ ಅದರಲ್ಲಿ ಬಿಟ್ಟು ಹೋಗಿರ್ಬೇಕು. ಅದನ್ನ ನೀವು ಅದನ್ನ ಕಂಪ್ಲೀಟ್ ಮಾಡಿ ವೆದರ್ ಯು ಚೆಕ್ ವೆದರ್ ದ ಆನ್ಸರ್ ಈಸ್ ರೈಟ್ ಆರ್ ರಾಂಗ್. ಅದನ್ನ ಚೆಕ್ ಮಾಡಿ, ಬರಲ್ಲ ಅಂದ್ರೆ ಅದನ್ನ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ನಮಗೆ ಕೇಳ್ಕೋಬಹುದು. ಸೊ ಇಲ್ಲಿ ಈಗ ನೆಕ್ಸ್ಟ್ ಯೂನಿಟ್ ಅಲ್ಲಿ, ಈ ಚಾಪ್ಟರ್ ಅಲ್ಲಿ ನೆಕ್ಸ್ಟ್ ಯೂನಿಟ್ ಅಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಡಿರೈವ್ ದ ಈಕ್ವೇಶನ್ಸ್ ಆಫ್ ದ ಪ್ಲೇನ್ಸ್. ಪ್ಲೇನ್ ಅಂತ ನೀವು ಕೇಳಿದಿರ್ತಾನೆ, ಎಕ್ಸ್ ವೈ ಪ್ಲೇನ್, ವೈ ಝೆಡ್ ಪ್ಲೇನ್, ಝೆಡ್ ಎಕ್ಸ್ ಪ್ಲೇನ್ ಅಂತ ಕೇಳಿದ್ದೀರಾ. ಸೊ ವಿ ಆರ್ ಗೋಯಿಂಗ್ ಟು ಡಿರೈವ್ ದ ಈಕ್ವೇಶನ್ ಆಫ್ ದ ಪ್ಲೇನ್. ಪ್ಲೇನಿನ ಈಕ್ವೇಶನ್ ಅನ್ನ ಇಲ್ಲಿ ನಾವು ಕಂಡುಹಿಡಿತಾ ಇದ್ದೀವಿ. ಇಲ್ಲೂ ಕೂಡ 3 ಥಿಯರಮ್ಗಳಿದೆ. ಸೊ ಈ 3 ಥಿಯರಮ್ ಇದರಲ್ಲಿ ಈಕ್ವೇಶನ್ ಆಫ್ ದ ಪ್ಲೇನ್ ನೋಡಿ, ಯಾವಾಗಲೂ ಈಕ್ವೇಶನ್ ಅನ್ನ ಕಂಡುಹಿಡಿಬೇಕು ಅಂದಾಗ ನಾವು ಜನರಲ್ ಪಾಯಿಂಟ್ ಎಕ್ಸ್ ವೈ ಝೆಡ್ ಅಂತ ತಗೊಳ್ದಲ್ಲೇನೆ ನಮಗೆ ಈಕ್ವೇಶನ್ನು ಎಕ್ಸ್ ವೈ ಝೆಡ್ ಅಲ್ಲಿ ಬರಲ್ಲ. ಹಾಗಾಗಿ ಅದು ಒಂದು ಕರೆಕ್ಟ್ ಆಗಿ ಪಾಯಿಂಟ್ ಗೊತ್ತಿರಬೇಕು. ಈಗ ಇಲ್ಲಿ ಪ್ಲೇನಿನ ಈಕ್ವೇಶನ್ ಅನ್ನ ಡಿರೈವೇಶನ್ ಮಾಡಬೇಕಾದ್ರೆ 3 ಥಿಯರಮ್ ಇದೆ. ಈ 3 ಥಿಯರಮ್ ಅಲ್ಲಿ ನಮಗೆ ಯಾವುದಾದ್ರೂ ಒಂದು ಥಿಯರಮ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಲೈನಿನ ಯೂನಿಟ್ ಅಲ್ಲಿ 2 ಥಿಯರಮ್, ಪ್ಲೇನ್ ಅಲ್ಲಿ ಬರುವಂತ 3 ಥಿಯರಮ್ ಈಕ್ವೇಶನ್ ಡಿರೈವೇಶನ್. ಇವು 5ರಲ್ಲಿ ಟೋಟಲಿ 5 ಥಿಯರಮ್ಸ್ ಆಗುತ್ತೆ.
ಈ 5 ಥೇರಮ್ಸ್ ಅಲ್ಲಿ ನಮಗೆ ಒಂದು ಥೇರಮನ್ನು ಕಂಪಲ್ಸರಿಯಾಗಿ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ ಕೇಳ್ತಾರೆ ಪಾರ್ಟ್ ಡಿ ಅಲ್ಲಿ. ಅದಕ್ಕೆ ಈ 5 ಥೇರಮ್ ಅಲ್ಲಿ ನಮಗೆ ಕರೆಕ್ಟಾಗಿ ಗೊತ್ತಾಯಿತು ಅಂದರೆ ಇಟ್ ಇಸ್ ವೆರಿ ಈಸಿ, ಬಿಕಾಸ್ ಹಿಯರ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಯೂಸ್ ದ ವೆಕ್ಟರ್ ಆಲ್ಜಿಬ್ರಾ ಕಾನ್ಸೆಪ್ಟ್. ಇಲ್ಲೂ ಕೂಡ ನಾವು ವೆಕ್ಟರ್ ಆಲ್ಜಿಬ್ರಾ ವೆಕ್ಟರ್ಸ್ ಅನ್ನ ಯೂಸ್ ಮಾಡಿಕೊಂಡೆ ನಾವು ಇದನ್ನ ಡಿರೈವೇಶನ್ ಮಾಡ್ತೀವಿ. ಆ ಲೈನ್ ಈಕ್ವೇಶನ್ ನಾವೇನು ಡಿರೈವ್ ಮಾಡಿದೀವಲ್ಲ ಅಲ್ಲಿ 2 ಥೇರಮ್ ಅಲ್ಲಿ ನಾವು ಪ್ಯಾರಲಲ್ ಅನ್ನೋ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಅದರ ಡೆಫಿನೇಷನ್ ಪ್ರಕಾರ ಬರ್ಕೊಂಡು ಆನ್ಸರ್ ಅನ್ನ ಬರೆದಿದ್ದೀವಿ. ಈಗ ಅಲ್ಲೇನ್ ಮಾಡ್ತೀವಿ, ಫಸ್ಟ್ ಥೇರಮ್ ಅಲ್ಲಿ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಎ ಅಂಡ್ ಪ್ಯಾರಲಲ್ ಟು ವೆಕ್ಟರ್ ಬಿ. ಜನರಲ್ ಪಾಯಿಂಟ್ ಲೈನ್ ಮೇಲೆ ತಗೊಳ್ತೀವಿ ಪಿ ಅಂದ್ರೆ ಎ ಪಿ ವೆಕ್ಟರ್ ಪ್ಯಾರಲಲ್ ಟು ವೆಕ್ಟರ್ ಬಿ. ನೋಡಿ, ಪ್ಯಾರಲಲ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಅದರ ಡೆಫಿನೇಷನ್ ಪ್ರಕಾರ ನಾವು ವೆಕ್ಟರ್ ಫಾರ್ಮ್ ಡಿರೈವೇಶನ್ ಬಂದ್ಬಿಡುತ್ತೆ. ವೆರಿ ಈಸಿ. ಅದು ಕೂಡ ಕಾನ್ಸೆಪ್ಟ್ಸ್ ಕರೆಕ್ಟಾಗಿ ಗೊತ್ತಿರಬೇಕು. ಅದೇ ಥರನೇ 2ನೇ ಥೇರಮ್ ಅಲ್ಲಿ ಈಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಎ ಬಿ, ನಾವೇನು ಮಾಡ್ತೀವಿ, ಲೈನಿನ ಮೇಲೆ ಪಿ ಪಾಯಿಂಟ್ ತಗೊಳ್ತೀವಿ. ದ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ತಗೊಳ್ತೀವಿ. ಕೊಲಿನಿಯರ್ ಈಸ್ ನಥಿಂಗ್ ಬಟ್ ಪ್ಯಾರಲಲ್. ವಿ ನೋ ದಟ್ ಎನಿ ಲೈನ್ ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. ಹಾಗಾಗಿ ಆ ಪ್ಯಾರಲಲ್ ಕಾನ್ಸೆಪ್ಟ್ ಅನ್ನೇ ತಗೊಂಡು ನಾವು ವೆಕ್ಟರ್ ಫಾರ್ಮ್ ಅಲ್ಲಿ ಅದನ್ನ ಬರ್ಕೊಂಡು ಅದನ್ನ ಡಿರೈವೇಶನ್ ಮಾಡಿದೀವಿ. ಸೊ ಇಲ್ಲಿ ಪ್ಲೇನ್ ಈಕ್ವೇಶನ್ ನಾವು ಡಿರೈವ್ ಮಾಡಬೇಕಾದ್ರೆ ಇಲ್ಲಿ ನಮಗೆ ಪ್ಯಾರಲಲ್ ಕಾನ್ಸೆಪ್ಟ್ ಬರಲ್ಲ. ಯಾಕೆಂದ್ರೆ ಪ್ಲೇನಿಗೆ ದಿಸ್ ಈಸ್ ದ ಪ್ಲೇನ್, ಪ್ಲೇನಿಗೆ ಒಂದು ನಾನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತಾ ಇದ್ದೀನಿ ಲೈನ್ ಅನ್ನ ಅಂದ್ರೆ ಅದು ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಆಗಿ ಬಂದಿರುತ್ತೆ. ನೋಡಿ, ಅದು ಪ್ಲೇನಿಗೆ ಒಂದು ಲೈನಿಂಗ್ ಡ್ರಾ ಮಾಡ್ತೀನಿ ಅಂದ್ರೆ ಇಟ್ ವಿಲ್ ಬಿ ಪರ್ಪೆಂಡಿಕ್ಯುಲರ್. ಹಾಗಾಗಿ ಇಲ್ಲಿ ನಮಗೆ ಸೊ ಪರ್ಪೆಂಡಿಕ್ಯುಲರ್ ಅನ್ನೋ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ಇದನ್ನ ಡಿರೈವೇಶನ್ಸ್ಗಳು ಮಾಡ್ತೀವಿ. ಇಲ್ಲಿ ಮೊದಲನೇ ಥೇರಮ್ ಅಲ್ಲಿ ಸೊ ನಮಗೆ ಅವ್ರು ಏನು ಕೊಟ್ಟಿರ್ತಾರೆ ಅಂದ್ರೆ ಪ್ಲೇನಿಗೆ ಒಂದು ಪರ್ಪೆಂಡಿಕ್ಯುಲರ್ ಅನ್ನ ಡ್ರಾ ಮಾಡ್ತೀವಿ. ಯಾವುದೇ ಒಂದು ಲೈನು ಪರ್ಪೆಂಡಿಕ್ಯುಲರ್, ದಿಸ್ ಇಸ್ ದ ಪ್ಲೇನ್, ಇದಕ್ಕೊಂದು ನಾನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಪ್ಲೇನ್ ಮತ್ತೆ ಆ ಲೈನು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಪರ್ಪೆಂಡಿಕ್ಯುಲರ್ ಅನ್ನೋ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೀವಿ. ಆ ಪರ್ಪೆಂಡಿಕ್ಯುಲರ್ ಲೈನ್ ಏನ್ ಡ್ರಾ ಮಾಡ್ತೀವಲ್ಲ ದಟ್ ಈಸ್ ಕಾಲ್ಡ್ ಆಸ್ ದ ನಾರ್ಮಲ್ ಅಂತ ಕರೀತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ನಾರ್ಮಲ್ ಡ್ರಾನ್ ಟು ದ ಪ್ಲೇನ್ ಅಂತ ಹೇಳ್ತಾರೆ. ಪ್ಲೇನಿಗೆ ಒಂದು ಪರ್ಪೆಂಡಿಕ್ಯುಲರ್, ಇದು ಪ್ಲೇನ್ ಹೌದಾ, ಇದು ಪ್ಲೇನ್. ಸೊ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀನಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ನಾರ್ಮಲ್. ಪ್ಲೇನ್ ಮತ್ತೆ ನಾರ್ಮಲ್ ಯಾವಾಗಲೂ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಸೊ ಈಗ ಪ್ಲೇನಿನ ಮೇಲೆ ಒಂದು ಪಾಯಿಂಟ್ ಅನ್ನ ತಗೊಳ್ತೀವಿ. ಸೊ ಇಲ್ಲೇನು ಕೊಟ್ಟಿರ್ತಾರೆ ನಮ್ಮ ಮೊದಲನೇ ಥೇರಮ್ ಅಲ್ಲಿ, ಸೊ ಆ ಪರ್ಪೆಂಡಿಕ್ಯುಲರ್ ಏನ್ ಡ್ರಾ ಮಾಡ್ತೀನಲ್ಲ ಪ್ಲೇನಿಗೆ, ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನ ಅವ್ರು ಕೊಟ್ಟಿರ್ತಾರೆ. ಆರಿಜಿನ್ ಇಂದ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಟು ದ normal, that is the drawn to the plane, that perpendicular distance will be given and that normal ಇದೆಲ್ಲ normal vector ಅಂತ ತಗೊಳ್ತೀವಿ. ಸೊ ಡಿ ಕೊಟ್ಟಿರ್ತಾರೆ, perpendicular distance ಕೊಟ್ಟಿರ್ತಾರೆ. therefore this form it is called as normal form of the plane. ಸೊ normal form of the plane ಮತ್ತೆ 2ನೇ ಥಿಯರಮ್ಮಿಗೆ ತುಂಬಾ ಮಕ್ಕಳು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಇಲ್ಲಿ ವರ್ಡೇ ಇಂಡಿಕೇಟ್ ಮಾಡ್ತಾ ಇದೆ. ನಾರ್ಮಲ್ ಫಾರ್ಮ್ ಅಂದಾಗ ಆ ನಾರ್ಮಲ್ ವೆಕ್ಟರ್ ಕೊಟ್ಟಿರ್ತಾರೆ. ಸೊ ಮತ್ತೆ ನಮಗೆ ಆ ಡಿಸ್ಟೆನ್ಸ್ ಅನ್ನ ಕೊಟ್ಟಿರ್ತಾರೆ. ಆರಿಜಿನ್ ಇಂದ ಅದರ ಡಿಸ್ಟೆನ್ಸ್ ಡಿ ಅಂತ ಕೊಟ್ಟಿರ್ತಾರೆ. ಅದನ್ನ ನಾವು ನಾರ್ಮಲ್ ಫಾರ್ಮ್ ಅಂತ ಹೇಳ್ತೀವಿ. ನಾರ್ಮಲ್ ಫಾರ್ಮ್ ಈಕ್ವೇಶನ್ ಅಲ್ಲಿ ಯಾವಾಗ್ಲೂ ದಟ್ ಡಿಸ್ಟೆನ್ಸ್ ಅನ್ನ ಡಿ ಅಂತ ತಗೊಂಡಿರ್ತೀವಿ. ಆ ಡಿ ಅನ್ನೋದು ಈಕ್ವೇಶನ್ ಅಲ್ಲಿ ಬರಬೇಕು. ಅಷ್ಟು ನಮಗೆ ಐಡಿಯಾ ಅದು ಗೊತ್ತಿರಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ನಾರ್ಮಲ್ ಫಾರ್ಮ್ ಆಫ್ ದ ಪ್ಲೇನ್ ಅಂತ ಹೇಳ್ತಾರೆ. 2ನೇ ಥಿಯರಮ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಈಕ್ವೇಶನ್ ಆಫ್ ದ ಪ್ಲೇನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್.
ಒಂದು ಪಾಯಿಂಟ್ ಪ್ಲೇನ್ ಮೇಲೆ ಇರುತ್ತೆ. ಪಾಸಿಂಗ್ ಥ್ರೂ ಪಾಯಿಂಟ್ ಅಂದ್ರೆ ಅರ್ಥ ಪ್ಲೇನಿನ ಮೇಲೆ ಆ ಪಾಯಿಂಟ್ ಇರುತ್ತೆ. ಮತ್ತೆ ಒಂದು ನಾರ್ಮಲ್ ಅನ್ನ ಡ್ರಾ ಮಾಡ್ತಾರೆ, ನಾರ್ಮಲ್ ವೆಕ್ಟರ್ ಕೊಡ್ತಾರೆ, ಅದನ್ನ ಡ್ರಾ ಮಾಡ್ತಾರೆ. ಬಟ್ ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿರಲ್ಲ. ಸೊ ನಾರ್ಮಲ್ ವೆಕ್ಟರ್ ಡ್ರಾ ಮಾಡಿ ನೋಡಿ, ಆಟೋಮೆಟಿಕಲಿ ನಾರ್ಮಲ್ ಡ್ರಾ ಮಾಡಿದ್ರೆ ಪ್ಲೇನು ಮತ್ತೆ ನಾರ್ಮಲ್ ವೆಕ್ಟರ್ ಆಟೋಮೆಟಿಕಲಿ ದೇ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಅದು ಎರಡನೇ ಥಿಯರಮ್ ಅಲ್ಲಿ ಈಕ್ವೇಶನ್ ಅನ್ನ ಕಂಡುಹಿಡಿಯೋದು. ಇದನ್ನೇನು ನಾವು ನಾರ್ಮಲ್ ಫಾರ್ಮ್ ಅಂತ ಹೇಳಲ್ಲ. ಮೊದಲನೇದಕ್ಕೆ ಡಿಸ್ಟೆನ್ಸ್ ಕೊಟ್ಟಿದ್ದಾಗ ಮಾತ್ರ ಅದನ್ನ ನಾರ್ಮಲ್ ಫಾರ್ಮ್ ಅಂತ ಕರೀತಾರೆ. ಆ ನಾರ್ಮಲ್ ಡಿಸ್ಟೆನ್ಸ್ ಏನಿದೆ ಅಲ್ಲ ಅದರ ಡಿ ವ್ಯಾಲ್ಯೂ ಕೊಟ್ಟಿರ್ತಾರೆ. ಮೂರನೇ ಥಿಯರಮ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಫೈಂಡ್ the equation of the plane passing through the three non-collinear points. ಅಂದ್ರೆ ಅರ್ಥ ಪ್ಲೇನಿನ ಮೇಲೆ 3 ಪಾಯಿಂಟ್ಗಳಿರುತ್ತೆ. ಸೊ ವೇರ್ ದೇ ಆರ್ ನಾಟ್ ಕೊಲಿನಿಯರ್. ಸೊ ಅವಾಗ ಹೌ ಟು ಡಿರೈವ್ ದ ಈಕ್ವೇಶನ್ ಆಫ್ ದ ಪ್ಲೇನ್. ಸೊ ಇಷ್ಟು ನಾವು 3 ಥರದಲ್ಲಿ ಥಿಯರಮ್ಸ್ ಅನ್ನ ಡಿರೈವೇಶನ್ ಮಾಡ್ತೀವಿ. ಮೊದಲನೇ ಥಿಯರಮ್ ಅಲ್ಲಿ so a normal is drawn to the plane and that distance, the normal ಮತ್ತೆ origin ಇಂದ ಅದರ ಡಿಸ್ಟೆನ್ಸ್ ಅನ್ನ d ಅಂತ ತಗೊಳ್ತೀವಿ. ಪ್ಲೇನಿನ ಮೇಲೆ ಒಂದು ಜನರಲ್ ಪಾಯಿಂಟ್ ಅನ್ನ ತಗೊಳ್ಳೇಬೇಕು. 3 ಥಿಯರಮ್ಗೂ we have to consider a general point on the plane. ಸೊ ತಗೊಂಡು ನಾವು ಪರ್ಪೆಂಡಿಕ್ಯುಲರ್ ಅನ್ನೋ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಇಲ್ಲಿ ನಾವು ವೆಕ್ಟರ್ ಆಲ್ಜಿಬ್ರಾ ಯೂಸ್ ಮಾಡ್ಕೊಂಡು ಡಿರೈವೇಶನ್ ಮಾಡ್ತೀವಿ. ಆಲ್ರೆಡಿ ವಿ ನೋ ದಟ್ ವೆನ್ ದ ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್, ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ, ಇಫ್ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ದೆನ್ ವಿ ನೋ ದಟ್ ದೇರ್ ಡಾಟ್ ಪ್ರಾಡಕ್ಟ್ ಈಸ್ 0. ಅಂದ್ರೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಕ್ವಲ್ ಟು 0. If two vectors are perpendicular, then their dot product, scalar product of those two vectors is 0. ಇದನ್ನ ಕಾನ್ಸೆಪ್ಟ್ ಯೂಸ್ ಮಾಡ್ಕೋಬೇಕು. ಇದಾದ್ಮೇಲೆ ಅಲ್ಲಿ ಅಗೈನ್ ಡೆಫಿನೇಷನ್ ಆಫ್ ಎ ವೆಕ್ಟರ್ ಅದನ್ನು ಕೂಡ ನಾವಿಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಈಗ ಯಾವುದೇ ಒಂದು ಲೈನ್ ಸೆಗ್ಮೆಂಟ್ ಅನ್ನ, ಈಗ ಓ ಎನ್ ಅನ್ನೋದು ಲೈನ್ ಸೆಗ್ಮೆಂಟ್ ಇದೆ, ಇದನ್ನ ನಾನು ವೆಕ್ಟರಿಗೆ ಬರಿಬೇಕಾದ್ರೆ ವೆಕ್ಟರ್ ಓ ಎನ್ ಇಟ್ ಈಸ್ ಈಕ್ವಲ್ ಟು ಇಟ್ಸ್ ಮ್ಯಾಗ್ನಿಟ್ಯೂಡ್. ವೆಕ್ಟರ್ ಓ ಎನ್, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಓ ಎನ್ ಅಂಡ್ ದ ಯೂನಿಟ್ ವೆಕ್ಟರ್ ಅಲಾಂಗ್ ಇಟ್ಸ್ ಡೈರೆಕ್ಷನ್. ಯೂನಿಟ್ ವೆಕ್ಟರ್ ಅಲಾಂಗ್ ಇಟ್ಸ್ ಡೈರೆಕ್ಷನ್ ಯಾವಾಗಲೂ ಅದನ್ನೇ ತಗೋಬೇಕು. ನಾವು ಬರ್ದಿದೀವಿ ನೋಡಿ, ವೆಕ್ಟರ್ ಎ it is equal to magnitude of vector A into the unit vector along its direction. Therefore, A cap equal to vector A divided by magnitude of vector A. Actually, now idunna idakke use ಮಾಡ್ಕೊಳ್ತೀವಿ, ಇದಕ್ಕೆ ಯೂಸ್ ಮಾಡ್ತೀವಿ. And another is if vector A is perpendicular to vector B, then that the scalar product of those two vectors it is equal to 0. Vector A dot vector B equal to 0. So ಈ ಎರಡು, ಇದು ಒಂದು ಕಾನ್ಸೆಪ್ಟ್ ಮತ್ತೆ ಇದು ಡೆಫಿನೇಷನ್ ಆಫ್ ಎ ವೆಕ್ಟರ್. ಅದನ್ನ ಮತ್ತೆ ಇವೆರಡು ಕಾನ್ಸೆಪ್ಟ್ಗಳನ್ನ ನಾವಿಲ್ಲಿ ಡಿರೈವೇಶನ್ ಮಾಡಬೇಕಾದ್ರೆ ಇದಕ್ಕೆ ನಾವಿಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ನಾವು that is so ಇಲ್ಲಿ passing through a point ಅಲ್ವಾ, we can find infinite number of planes passing through. That is we know that we can draw infinite number of planes. So passing through, that is ಪರ್ಟಿಕ್ಯುಲರ್ ಪಾಯಿಂಟ್ಗಳಲ್ಲಿ ಪಾಸ್ ಮಾಡೋದ, ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಅದು ಪಾಸ್ ಆದಾಗ ಏನಾಗುತ್ತೆ ನಮಗೆ, ವಿ ಗೆಟ್ ಓನ್ಲಿ ಎ ಯುನೀಕ್ ಪ್ಲೇನ್. ಅವಾಗ ನಮಗದು ಒಂದೇ ಪ್ಲೇನೇ ಸಿಗುತ್ತೆ. ಸೊ ನೌ ವಿ ಹ್ಯಾವ್ ಟು ಫೈಂಡ್, ಸೊ ಥಿಯರಮ್ 1
Theorem 1. Theorem 1. Derive the equation of the plane. Derive the equation of the plane. Derive the equation. Derive the equation of the plane. Of the plane in the normal form. In the normal form. In the normal form. Or derive the equation of the plane. So where the normal drawn to the plane and its distance from the origin is given. Or derive the equation of the plane whose normal to the plane. Derive the equation of the plane if the normal means perpendicular, if the normal to the plane and its distance and normal matte origin itta and its distance from the origin is given. That distance it is taken as d. ಅವಾಗ ನನಗೆ ಆನ್ಸರ್ ಅಲ್ಲಿ ನೋಡಿ ನಾರ್ಮಲ್ ಆರಿಜಿನ್ ಇಂದ ಆ ನಾರ್ಮಲ್ಲಿಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಡಿ ತಗೋಬೇಕು. ಅದು ಓ ಎನ್ ನಾರ್ಮಲ್ ಏನಿದೆ ಓ ಎನ್ ಅದನ್ನ ವೆಕ್ಟರಿಗೆ ಬರ್ಕೊಳ್ತೀವಿ. ಓ ಎನ್ ಅನ್ನೋದು ವೆಕ್ಟರಿಗೆ ಬರ್ಕೋಬೇಕು. ನಾವು ಯು ಟೇಕ್ ದ ಪ್ರೂಫ್. So now you draw this figure. Howda? Now this is the plane. Now you draw the normal. N idu 3D ನನಗೆ ತೋರ್ಸಕ್ಕೆ ನಿಮಗೆ ಗೊತ್ತಾಗಲ್ಲ. Now you draw ಇಲ್ಲಿಂದ ಇಲ್ಲಿಗೆ distance d o n vector. ನೋಡಿ, the normal is drawn to the plane. ಆ ನಾರ್ಮಲ್ ಇಂದ ಈ ಲೈನಿಗೆ ಸೊ ಡಿಸ್ಟೆನ್ಸ್ ಆರಿಜಿನ್ ಇಂದ ನಾರ್ಮಲ್ಲಿಗೆ ಡಿಸ್ಟೆನ್ಸ್ ಡಿ ಅಂತ ತಗೋಬೇಕು. ಫಿಗರ್ ಅಲ್ಲಿ ತೋರಿಸ್ಬೇಕಾದ್ರೆ ಹಂಗೆ ತೋರಿಸ್ತೀವಿ. ಎನ್ ಈ ತರ ನಾರ್ಮಲ್ ಲೈನ್ ಡ್ರಾ ಮಾಡ್ತೀವಿ. ಪೂರ ಹಿಂಗೆ ಹೋಗುತ್ತದು ಒಳಗೆ ಫುಲ್. ನಾವು ಯು ಟೇಕ್ ದ ಪಾಯಿಂಟ್ ಪಿ whose coordinates are x comma y comma general point. Now you take the position vector. Howda? Now you take OP as vector r. P is the general point in the plane whose position vector is vector OP. You take it as vector r. ಇದು ಮ್ಯಾಗ್ನಿಟ್ಯೂಡ್ ಆಗುತ್ತೆ. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಓ ಎನ್ ಇಸ್ ನಥಿಂಗ್ ಬಟ್ ಡಿ. ನಾವ್ ಯು ಜಾಯಿನ್ ಓ ಪಿ, ಇಟ್ ವಿಲ್ ಬಿ ಪರ್ಪೆಂಡಿಕ್ಯುಲರ್. ಸೊ ಇದು 3D ಜಾಮಿಟ್ರಿ ನೋಡಕ್ ನಿಮಗೆ ಹಂಗೆ ಅನಿಸ್ತಾ ಇರುತ್ತೆ. ಈಗ ನಾನು ಪ್ಲೇನ್ ಇದನ್ನ ಇದಕ್ಕೆ ದಿಸ್ ಇಸ್ ದ ಪ್ಲೇನ್ ನೋಡಿ. ಈಗ ಇಲ್ಲಿ ಇದು ಆರಿಜಿನ್ ಅಂತಂದ್ರೆ ಇದು ಆರಿಜಿನ್. ಒಂದು ನಾರ್ಮಲ್ ಡ್ರಾ ಮಾಡ್ತೀನಿ. ಆ ಕಡೆ ಹಿಂದಕ್ಕೂ ಹೋಗಿರುತ್ತೆ ಅದು ನಾರ್ಮಲ್. ಇಲ್ಲೆಲ್ಲೋ ಒಂದು ಪಾಯಿಂಟ್ ತಗೊಂಡೆ ಅಂದ್ರೆ ಅದು ಅದು ಪಾಯಿಂಟ್ ಇದಕ್ಕಿರುತ್ತಲ್ಲ ನಾರ್ಮಲ್ ಹಿಂಗ್ ಹಿಂದೆ ಹೋಗಿರುತ್ತೆ. ಪಾಯಿಂಟ್ ತಗೊಂಡು ಜಾಯಿನ್ ಮಾಡಿದ್ರೆ ಅದಕ್ಕದು ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಸೊ ನೌ ದಿಸ್ ಇಸ್ ದ ಫಿಗರ್. ಈಗ ನಮಗೆ ವೆಕ್ಟರ್
algebra, addition of vectors ಪ್ರಕಾರ vector ON plus vector NP, it is equal to vector OP. Direction ಹಾಕೊಳ್ತೀವಿ. Vector ON, addition of two vectors in a concept ಪ್ರಕಾರ vector ON plus vector NP, ಈ ಡೈರೆಕ್ಷನ್ ಹಾಕೊಳ್ಳಿ. ಆವಾಗ ವೆಕ್ಟರ್ OP ಸಿಗುತ್ತೆ. So now this is the figure, that is how we have to consider the derivation. So ಈಗ ನನಗೆ ವೆಕ್ಟರ್ ಫಾರ್ಮ್ ಅಲ್ಲಿ ಆನ್ಸರ್ ಬರಬೇಕಾದ್ರೆ ವೆಕ್ಟರ್ R, ವೆಕ್ಟರ್ ON ಮತ್ತೆ ವೆಕ್ಟರ್ NP ಇವುಗಳೆಲ್ಲ ಆನ್ಸರ್ ಬರಬೇಕು. ಡಿ ಬರಬೇಕು ನನಗೆ ಆನ್ಸರ್ ಅಲ್ಲಿ, ಇದನ್ನು ಕೂಡ ಬರಬೇಕು. ಈಗ ನಾವು ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬರೀಬೇಕಾದ್ರೆ we have to consider a plane, we have to consider a plane whose perpendicular distance ಎಲ್ಲಿಂದ perpendicular distance ತಗೋಬೇಕು? from the origin whose perpendicular distance from the origin is D, where D should be not equal to 0. D 0 ಆದರೆ ಇಲ್ಲಿ ಬಂದ್ಬಿಡುತ್ತದೆ, ಅದಕ್ಕೆ D should be not equal to 0. Next, if vector ON is the normal from the origin is the normal andre perpendicular, normal from the origin to the plane, from the origin to the plane, and n cap is the unit vector along its direction, So along its direction andre vector ON along its direction, n cap is the unit vector. Along its direction, then vector ON, it is written as magnitude of vector ON into n cap. Here distance, magnitude of ON, it is nothing but D into n cap, that is vector ON, it is equal to D into n cap. Vector ON, it is equal to D into n cap. ಈಗ ಪ್ಲೇನ್ ಅಲ್ಲಿ ಒಂದು ಪಾಯಿಂಟ್ ಅನ್ನ ತಗೋಬೇಕು, ಅದರ ಪೊಸಿಷನ್ ವೆಕ್ಟರ್ ಅನ್ನ R ಅಂತ ಹೇಳ್ಕೋಬೇಕು. ಲೆಟ್ vector R be the position vector of the point P on the plane. That is vector OP, it is equal to vector R. Vector OP equal to vector R. So ಇದನ್ನ ಬರೆದಾದ್ಮೇಲೆ now we have to join NP join ಮಾಡ್ಕೋಬೇಕು. ನಂತರ according to figure we have vector NP, it is perpendicular to vector ON. So next, from figure comma we have ಏನಿದೆ ನೋಡಿ ಅಲ್ಲಿ ವೆಕ್ಟರ್ NP. ನಾವು ಡಾಟ್ ಪ್ರಾಡಕ್ಟ್ ಕಾಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈ ಮಾಡೋದ್ರಿಂದ ON ಅಂತನಾರು ಫಸ್ಟ್ ತಗೋಬಹುದು, NP ನಾದ್ರೂ ಫಸ್ಟ್ ತಗೋಬಹುದು. ವೆಕ್ಟರ್ NP ಈಸ್
perpendicular to vector ON. Vector ON. So ಆ ಎರಡು ವೆಕ್ಟರ್ಗಳು ನಮಗೇನಾಗಿದೆ ಅಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಇದೆ. And hence we have ಏನ್ ತಗೋಬೇಕು ಅವಾಗ their dot product is 0. The dot product of those two vectors, that is vector np dot vector on equal to 0. So ಈಗ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸಿನ ಡೆಫಿನೇಷನ್ ಅನ್ನ ಬರ್ಕೊಂಡಾದ್ಮೇಲೆ ಅದರ ಪ್ರಕಾರ ಡಾಟ್ ಪ್ರಾಡಕ್ಟ್ 0 ಅಂತ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವೀಗ, ಸೊ ಇವುಗಳನ್ನ ಪೊಸಿಷನ್ ವೆಕ್ಟರಿಗೆ ಬರೆಯಬೇಕು. ನಾವು ವೆಕ್ಟರ್ ಎನ್ ಪಿ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಪೊಸಿಷನ್ ವೆಕ್ಟರಿಗೆ ಬರೆಯಬೇಕು ಓ ಎನ್ ಡಾಟ್ ವೆಕ್ಟರ್ ಓ ಎನ್ equal to 0. Vector OP is nothing but vector R minus vector ON is nothing but D into n cap dot vector ON is nothing but D into n cap equal to 0. ಇಲ್ಲಿ ನೋಡಿ, the subtraction of two vectors is again a vector. So that is, you take it as C dot 2 times another vector. ಅಥವಾ ಡಾಟ್ ಪ್ರಾಡಕ್ಟ್ ಕಾಮಿಟೇಟಿವ್ ಇರೋದ್ರಿಂದ 2 ನ ಹೊರ ಕಾಮನ್ ಆಗಿ ತಗೋಬಹುದು. ಅದಕ್ಕೋಸ್ಕರನೇ ನಾವು ವಿ ಕ್ಯಾನ್ ಡಿವೈಡ್ ದಿಸ್ ಥ್ರೂ ಔಟ್ ಬೈ ಡಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡಿ ಶುಡ್ ಬಿ ನಾಟ್ ಈಕ್ವಲ್ ಟು 0 ಅಂತ ಮೆನ್ಷನ್ ಮಾಡ್ತಾರೆ. ಸೊ ಸಿನ್ಸ್ D not equal to 0, comma, divide by D, that is vector R minus ಒಳಗಡೆ D ನ ನಾವು ಡಿವೈಡ್ ಮಾಡಕ್ ಬರಲ್ಲ, ಯಾಕೆಂದ್ರೆ ಅದು D ವ್ಯಾಲ್ಯೂ n ಕ್ಯಾಪ್ ವೆಕ್ಟರ್ ಜೊತೆ ಮಲ್ಟಿಪ್ಲೈ ಆಗುತ್ತದು. ಸೊ ಹೊರಗಡೆದಿದೆಯಲ್ಲ ಇದು ನಮಗೆ n ಕ್ಯಾಪ್ ಈಕ್ವಲ್ ಟು 0. ಈಗ ಇದನ್ನ ನಾವು ಬಿಡಿಸಿ ಅದನ್ನ ಡಾಟ್ ಪ್ರಾಡಕ್ಟ್ ತಗೊಳ್ಳಿ. ವೆಕ್ಟರ್ ಆರ್ ಡಾಟ್ ಎನ್ ಕ್ಯಾಪ್ ಮೈನಸ್ ಡಿ ಈಸ್ ಎ ಕಾನ್ಸ್ಟೆಂಟ್. ವೆಕ್ಟರ್ಗಳ ನಡುವೆ ಡಾಟ್ ಪ್ರಾಡಕ್ಟ್ ಅನ್ನ ಬರೀಬೇಕು. ದಟ್ ಈಸ್ ಈಕ್ವಲ್ ಟು 0. ವಿ ನೋ ದಟ್ ಎನ್ ಕ್ಯಾಪ್ ಈಸ್ ಎ ಯೂನಿಟ್ ವೆಕ್ಟರ್. ಸೊ ದೇರ್ ಫೋರ್ ದ ಡಾಟ್ ಪ್ರಾಡಕ್ಟ್ ಆಫ್ ದ ಯೂನಿಟ್ ವೆಕ್ಟರ್ಸ್, ಸೊ ದಟ್ ಈಸ್ n cap dot n cap equal to magnitude of n cap square 1 square andre the answer is 1. That is vector r dot n cap minus d into 1 equal to 0. That is vector r dot n cap equal to d. Now this represents the vector form is the vector form of the required plane. So here also we have to derive the plane equation both in vector form as well as in the Cartesian form. ಈಗ ಲೈನಿನ ಈಕ್ವೇಶನ್ ಡಿರೈವ್ ಮಾಡಬೇಕಾದ್ರೆ ನಾವು ಹೇಗೆ ಬೋತ್ ವೆಕ್ಟರ್ ಫಾರ್ಮ್ ಆ್ಯಂಡ್ ದ ಕಾರ್ಟೀಷಿಯನ್ ಫಾರ್ಮ್ ಅಲ್ಲಿ ಬರೆದಿದ್ವಲ್ಲ, ಸೊ ಇಲ್ಲೂ ಅದೇ ಥರನೇ ಇದು ವೆಕ್ಟರ್ ಫಾರ್ಮ್ ಮತ್ತೆ ಕಾರ್ಟೀಷಿಯನ್ ಫಾರ್ಮಿಗೂ ನಾವು ಕಂಡುಹಿಡಿಬೇಕು. ಈಗ ಇದು ವೆಕ್ಟರ್ ಫಾರ್ಮ್ ಆಗುತ್ತೆ ನೋಡಿ. ಯಾವಾಗಲೂ ನಾವು ಡಿರೈವೇಶನ್ ಮಾಡಿದಾಗ ವೆಕ್ಟರ್ ಫಾರ್ಮ್ ಬರುತ್ತೆ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ವೆಕ್ಟರ್ಸ್ಗಳ ಕಾಂಪೋನೆಂಟ್ಸ್ಗಳಲ್ಲಿ ಐ ಜೆ ಕೆ ರೆಪ್ರೆಸೆಂಟ್ ಮಾಡಿ ಇದಕ್ಕೆ ಅದ್ರ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಈಕ್ವೇಶನ್ ಎಕ್ಸ್ ವೈ ಝೆಡ್ ಅಲ್ಲಿ ಬರುತ್ತೆ. ಅದನ್ನ ನಾವು ಕಾರ್ಟೀಷಿಯನ್ ಫಾರ್ಮ್ ಅಂತ ಕರಿತೀವಿ. ವೆಕ್ಟರ್ ಆರ್ ಅಂದ್ರೆ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಪಿ. ಇದರಲ್ಲಿ ಎಕ್ಸ್ ವೈ
z. ಅಂದ್ರೆ ವೆಕ್ಟರ್ r is x into I cap plus y into j cap plus z into k cap. n cap ಅಂದ್ರೆ ಯೂನಿಟ್ ವೆಕ್ಟರ್. ವಿ ನೋ ದಟ್ ಇಲ್ಲಿ ಎರಡು ಡಿಫರೆನ್ಸ್ ನಮಗೆ ಗೊತ್ತಿರಬೇಕು. The components of any vector, they are called as direction ratios, but the components of the unit vector, they are called as direction cosines. So ನಾವೇನ್ ಮಾಡ್ತೀವಿ, n cap ಯಾವ ವೆಕ್ಟರಿನ ಡೈರೆಕ್ಷನ್ ಅಲ್ಲಿ ಯೂನಿಟ್ ವೆಕ್ಟರ್ ಆಗಿರುತ್ತೋ ಅವುಗಳ ಡೈರೆಕ್ಷನ್ ಕೊಸೈನ್ಸ್ ಅಂತ ಕರೀತಾರೆ. ಅಂದ್ರೆ ನಾನೀಗ n cap ಅನ್ನ ತಗೋಬೇಕಾದ್ರೆ the direction cosines are represented by L, M and N. ಅಂದ್ರೆ ಅಲ್ಲಿಗೆ L into I cap ನೋಡಿ, n cap ಗೆ ಫಾರ್ಮುಲಾ ಅಂದ್ರೆ ದಟ್ ಈಸ್ ದ ವೆಕ್ಟರ್ ಬರ್ಕೊಳ್ಳೋದಾದ್ರೆ L into I cap plus M into J cap plus N into K cap, where L is nothing but cos alpha ಗೊತ್ತಿರಬೇಕದು, M is nothing but cos beta and N is nothing but cos gamma. ಸೊ ಈಗ ನಾನೇನ್ ಮಾಡ್ಬೇಕು, ಇದನ್ನ ಇವನ್ನ ವೆಕ್ಟರ್ಸ್ಗಳನ್ನ ಬರ್ಕೋಬೇಕು ಕಾಂಪೋನೆಂಟ್ಸ್ಗಳಲ್ಲಿ, ಮತ್ತೆ ಇದಕ್ಕೆ ನಾನು ಸಬ್ಸ್ಟಿಟ್ಯೂಟ್ ಮಾಡಿ ಬರೆದ್ರೆ then we get the equation of the plane in the Cartesian form. ಸೊ ನೆಕ್ಸ್ಟ್ ಈಗ ನಾನು ಮಾಡಬೇಕಾಗಿರೋದು ಕಾರ್ಟೀಷಿಯನ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಕಾರ್ಟೀಷಿಯನ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಸೊ ನಾವು ಯು ಟೇಕ್ ಏನ್ ತಗೋಬೇಕೀಗ, ಕಾರ್ಟೀಷಿಯನ್ ಫಾರ್ಮ್ ಅಂತ ಕರೀರಿ. Now we have to convert it into we have to write the plane equation in the Cartesian form. ಇದು ಯಾವ ಫಾರ್ಮ್ ಆಗುತ್ತೆ ನೋಡಿ, ನಾರ್ಮಲ್ ಫಾರ್ಮ್ ಆಫ್ ದ ಪ್ಲೇನ್ ಕಂಡಿಡಿರಿ ಅಂದ್ರೆ ಡಿ ಬರಬೇಕಲ್ಲಿ, ಕನ್ಫ್ಯೂಷನ್ ಮಾಡ್ಕೋಬಾರದು. ತುಂಬಾ ಜನಕ್ಕೆ ಹುಡುಗರು ನಮಗೆ ಥೇರಮ್ 1 ಥೇರಮ್ 2 ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸೊ ನಾವು ದಿಸ್ ಥೇರಮ್ 1 ಇಟ್ ಈಸ್ ಕಾಲ್ಡ್ ಆಸ್ ದ ನಾರ್ಮಲ್ ಫಾರ್ಮ್ ಅಂತ ಕರೀತಾರೆ. ಸೊ ಥೇರಮ್ 2ಗೆ ನಾರ್ಮಲ್ ಫಾರ್ಮ್ ಅಂತ ಕರೆಯಲ್ಲ, ಅಲ್ಲಿ ನಮಗೆ ಡಿಫ್ರೆನ್ಸ್ ಗೊತ್ತು ಮಾಡ್ಕೊಳ್ಳಿ. ಇಲ್ಲಿ ಆರಿಜಿನ್ ಇಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ ಥೇರಮ್ 1 ಅಲ್ಲಿ, ಎರಡನೇ ಥೇರಮ್ ಅಲ್ಲಿ ಡಿಸ್ಟೆನ್ಸ್ ಏನು ಕೊಟ್ಟಿರಲ್ಲ, ನಾರ್ಮಲ್ ವೆಕ್ಟರ್ ಡೈರೆಕ್ಟ್ ಕೊಟ್ಟಿರ್ತಾರೆ. ಆಮೇಲೆ ನಾವು ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತಾನು ಕೂಡ ಹೇಳ್ತಾರೆ. ಅಂದ್ರೆ ಒಂದು ಪಾಯಿಂಟ್ ಪ್ಲೇನಿನ ಮೇಲೆ ಇದೆ ಅಂದ್ರೂ ಒಂದೇನೆ, ಪಾಸಿಂಗ್ ಪ್ಲೇನ್ ಪಾಸಸ್ ಥ್ರೂ ದ ಪಾಯಿಂಟ್ ಅಂದ್ರೂ ಅದೇನೆ, ಎರಡೂ ಮೀನಿಂಗ್ ಒಂದೇನೆ ಬರುತ್ತಿಲ್ಲಿ. ಸೊ ನಾವು ಇಯರ್ n cap ಅಲ್ಲ, ಲೆಟ್ P ಈಕ್ವಲ್ ಟು ಕಾರ್ಟೀಷಿಯನ್ ಫಾರ್ಮಿಗೆ ಬರೀಬೇಕಾದ್ರೆ ಲೆಟ್ P ಈಕ್ವಲ್ ಟು x, y, z be any point on the plane whose position vector is vector r equal to vector OP equal to x into I cap plus y into j cap plus z into k cap. Next, the n cap is the unit vector, so unit normal to the plane, and let ಯಾವ ಥರನಾದ್ರು ಸ್ಟಾರ್ಟಿಂಗ್ ತಗೋಬೋದು, L, M, N be the direction cosines of the unit normal vector, that is n cap, and ends ಅವಾಗ ಏನಂತ ಬರ್ಕೋಬಹುದು, n cap it is equal to L into I cap plus
m into j cap plus n into k cap. ಈಗ ಡಿರೈವೇಶನ್ ಕಂಪ್ಲೀಟ್ ಆಗಬೇಕಾದ್ರೆ ವೆಕ್ಟರ್ ಫಾರ್ಮ್ ಅನ್ನ ತಗೊಂಡು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಕನ್ಸಿಡರ್ the vector form of the plane, that is vector r dot n cap equal to d. ವೆಕ್ಟರ್ r ಅಂದ್ರೆ ಅದನ್ನ ತಗೊಳ್ಳಿ, x into I cap, y into j cap plus z into k cap. So dot n cap andre l into I cap plus m into j cap plus n into k cap equal to 0. ನಮಗೆ the dot product of two vectors when the vectors are in the form of components ಗಳ ಮೂಲಕ ಕೊಟ್ಟಾಗ ಡಾಟ್ ಪ್ರಾಡಕ್ಟ್ ಅನ್ನ ತಗೊಳ್ಳೋದು ಗೊತ್ತಿದೆ. ಐ ಕಾಂಪೋನೆಂಟ್ ಗಳನ್ನ ಮಲ್ಟಿಪ್ಲೈ ಮಾಡಿ LX, ಜೆ ಕಾಂಪೋನೆಂಟ್ಸ್ ಗಳನ್ನು ಮಲ್ಟಿಪ್ಲೈ ಮಾಡಿ MY, ಎಲ್ಲದನ್ನು ಆಡ್ ಮಾಡಿ ಈಕ್ವಲ್ ಟು ನಾಟ್ ಡಿ ಬಲಗಡೆ ಭಾಗ ಡಿ ಈಕ್ವಲ್ ಟು ಡಿ. ಸೊ ದಟ್ ಈಸ್ LX plus MY plus NZ equal to D. So now this is the Cartesian form of the plane. So ಅಲ್ಲಿಗೆ ಫಸ್ಟ್ ಒನ್ ನಾರ್ಮಲ್ ಫಾರ್ಮ್ ಅಲ್ಲಿ ನಾವು ಅದರದ ಈಕ್ವೇಶನ್ ಅನ್ನ ನಾರ್ಮಲ್ ಫಾರ್ಮ್ ಆಫ್ ದ ಪ್ಲೇನ್, ಅದರ ಈಕ್ವೇಶನ್ ಅನ್ನ ವೆಕ್ಟರ್ ಫಾರ್ಮ್ ಅಲ್ಲೂ ಬರೀತೀವಿ ಮತ್ತೆ ಕಾರ್ಟೀಷಿಯನ್ ಫಾರ್ಮ್ ಅಲ್ಲೂ ಬರೀತೀವಿ. ಇಲ್ಲಿ LMN ಯಾಕೆ ತಗೊಂಡಿದೀವಿ ಅಂದ್ರೆ ಇಲ್ಲಿ ನಮಗೆ ಯೂನಿಟ್ ವೆಕ್ಟರ್ ಇದೆ. ಸೊ ದ ಕಾಂಪೋನೆಂಟ್ಸ್ ಆಫ್ ದ ಯೂನಿಟ್ ವೆಕ್ಟರ್ they are nothing but the direction cosines of that vector. So ಅದಕ್ಕೆ ಡೈರೆಕ್ಷನ್ ಕೊಸೈನ್ಸ್ ಅಂತ ಇರೋದ್ರಿಂದ L, M and N. ಸೊ ಅವುಗಳಲ್ಲಿ ನಾವು ಅದನ್ನ ಬರೆದು ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್, ಕಾಂಪೋನೆಂಟ್ಸ್ ಗಳು ಕೊಟ್ಟಾಗ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಅನ್ನ ನಾವು ಹೇಗೆ ಬರ್ಕೊಳ್ತೀವೋ ಅದೇ ತರನೇ ಇದನ್ನ ತೆಗೆದು ನಾವು ಆನ್ಸರ್ ಅನ್ನ ಬರೆದ್ರೆ ನಾವು this gives the Cartesian form of the plane. So in the Cartesian form, so very easy. ಇಲ್ಲಿ ಪರ್ಪೆಂಡಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೋಬೇಕು. ಫಿಗರ್ ಬೇಕಾದ್ರೆ ಇನ್ನೊಂದ್ಸಲ ನೋಡಿ. So now this is the plane. The perpendicular distance from the origin to the normal. ಒಂದು ನಾರ್ಮಲ್ ಹಿಂಗ್ ಡ್ರಾ ಮಾಡ್ತೀನಿ, ಇದೇ ನಾರ್ಮಲ್ ಹಿಂಗ್ ಡ್ರಾ ಆಗಿರುತ್ತೆ ತರ. ಇದು n. ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನ d ಅಂತ ತಗೊಳ್ತಾರೆ. d is nothing but the magnitude of vector ON is nothing but d. d is given here. And they will take n cap as the unit vector along its direction. ಈಗ ಅದು ಅವ್ರು ಕೊಟ್ಟಿರೋ ಡೇಟಾ ಆಯ್ತು. ನೆಕ್ಸ್ಟ್ ಪ್ಲೇನಿನ ಮೇಲೆ ಒಂದು ಪಾಯಿಂಟ್ ಅನ್ನು ತಗೊಳ್ಳೋಣ, whose coordinates are. So then join ಈ ಪಾಯಿಂಟಿನ ಫಸ್ಟ್ ಇದು ಬರೆಯೋದಕ್ಕಿಂತ ಮುಂಚೆ ಈ ಪಾಯಿಂಟಿನ ಪೊಸಿಷನ್ ವೆಕ್ಟರ್ ಅನ್ನು ತಗೊಳ್ಳಿ, ವೆಕ್ಟರ್ ಆರ್. ಅಕಾರ್ಡಿಂಗ್ ಟು ವೆಕ್ಟರ್ ಅಡಿಷನ್, ಹೌದಾ, ವೆಕ್ಟರ್ ON ಪ್ಲಸ್ ವೆಕ್ಟರ್ NP ಶುಡ್ ಬಿ ಈಕ್ವಲ್ ಟು ವೆಕ್ಟರ್ OP. ಸೊ ನಾರ್ಮಲ್ ಅಂದ್ರೆ ಹಿಂಗೊಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಿ. ಸೊ ಈ ಪರ್ಪೆಂಡಿಕ್ಯುಲರಿಗೆ ಪ್ಲೇನ್ ಅಲ್ಲಿ ಒಂದು ಪಾಯಿಂಟ್ ಇಲ್ಲಿದೆ ನೋಡಿ, ಇದು ನೋಡಿ ಆಟೋಮೆಟಿಕಲಿ ಪರ್ಪೆಂಡಿಕ್ಯುಲರ್ ಇರುತ್ತದೆ.
ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ನಾವು therefore vector np is perpendicular to vector on. ಅವೆರಡರ ಡಾಟ್ ಪ್ರಾಡಕ್ಟ್ ನಮಗೆ 0 ಅಂತ ತಗೊಂಡು ಬರೀಬೇಕು. ಸೊ ಇಲ್ಲಿ ವೆಕ್ಟರ್ ಓ ಎನ್ ಅನ್ನ ಅದರ ಡೆಫಿನೇಷನ್ ಪ್ರಕಾರ ವೆಕ್ಟರ್ ಓ ಎನ್ ಇಟ್ ಈಸ್ ಈಕ್ವಲ್ ಟು magnitude of vector on into the unit vector along its direction. ಅದನ್ನ ತಗೋಬೇಕು. Magnitude of this normal drawn to the plane, it is given as d into n cap. ಸೊ ನಾವು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಡಾಟ್ ಪ್ರಾಡಕ್ಟ್ 0 ತಗೊಳ್ತೀವಲ್ಲ, ಅದನ್ನ ಪೊಸಿಷನ್ ವೆಕ್ಟರಿಗೆ ಬರೆದು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ದ ವೆಕ್ಟರ್ ಫಾರ್ಮ್. ಸೊ ಇದೇ ವೆಕ್ಟರ್ಗಳನ್ನು ಕಾಂಪೋನೆಂಟ್ಸ್ಗಳಲ್ಲಿ ತಗೊಂಡು ಅದರ ಆನ್ಸರನ್ನು ಬರೆದ್ರೆ ದಟ್ ಈಸ್ ಕಾಲ್ಡ್ ಆಸ್ ದ ಕಾರ್ಟೀಷಿಯನ್ ಫಾರ್ಮ್ ಆಫ್ ದ ಪ್ಲೇನ್. ಈಗ ಸಪೋಸ್ ಈಗ ನನಗೆ ಯೂನಿಟ್ ವೆಕ್ಟರ್ ಅಂತ ಹೇಳಿದೀವಿ, ಇಲ್ಲಿ ಯೂನಿಟ್ ವೆಕ್ಟರ್ ಬದಲು ಬರೇ ನಾರ್ಮಲ್ ಅಂತ ಹೇಳಿದಾಗ ಅವಾಗ ಅವುಗಳ ಕಾಂಪೋನೆಂಟ್ಸ್ನ ಡೈರೆಕ್ಷನ್ ರೇಷಿಯೋಸ್ ಅಂತ ಹೇಳ್ತಾರೆ. Already we know that the direction ratios and the direction cosines of a vector, they are proportional anta gottide. The direction ratios and the direction cosines of a vector, they are proportional anta gottide. So therefore they can, the equation they can also be, it can also be written as ಇಲ್ಲಿ Lx ಇತ್ತು, ನಾವು ಯಾವಾಗಲೂ ಡೈರೆಕ್ಷನ್ ರೇಷಿಯೋಸ್ಗಳನ್ನು ಎ ಬಿ ಸಿ ಅಂತ ತಗೊಳ್ತೀವಿ. ಡೈರೆಕ್ಷನ್ ಕೊಸೈನ್ಸ್ ಅನ್ನ ಎಲ್ ಎಂ ಎನ್ ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ. ವಿ ನೋ ದಟ್ ಡೈರೆಕ್ಷನ್ ರೇಷಿಯೋಸ್ ಆ್ಯಂಡ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ವೆಕ್ಟರ್ ದೇ ಆರ್ ಪ್ರಪೋರ್ಷನಲ್ ಆ್ಯಂಡ್ ಹೆನ್ಸ್ ದ ಈಕ್ವೇಷನ್ ಆಫ್ ದ ಪ್ಲೇನ್ ಇಟ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಎ ಎಕ್ಸ್ ಪ್ಲಸ್ by plus c equal to d. ಹೌದಾ? ax plus by plus cz equal to d. So this also represents the equation of the plane. So adu abc are nothing but the direction ratios of the normal vector, a normal ina direction ratios. So that is nothing but another one concept here. So this is the first theorem to derive the equation of the plane. In the next class we can derive the second form, that is the second equation of the plane passing through a point and the normal is drawn to the plane. ಸೊ ಈಗ ಇದರ ಮೇಲೆ ನಾವು ಕೆಲವು ಪ್ರಾಬ್ಲಮ್ಸ್ಗಳನ್ನು ಮಾಡೋಣ. ಸೊ ಇದರ ಮೇಲೆ ಪ್ರಾಬ್ಲಮ್ಸ್ ಅಂದರೆ, ಸೊ ನಾವು ಯು ಟೇಕ್ ದಟ್ ಪ್ರಾಬ್ಲಮ್. ಫೈಂಡ್ ದ ವೆಕ್ಟರ್ ಈಕ್ವೇಷನ್ ಆಫ್ ದ ಪ್ಲೇನ್. ಫೈಂಡ್ ದ ವೆಕ್ಟರ್ ಈಕ್ವೇಷನ್. ಫೈಂಡ್ ದ ವೆಕ್ಟರ್. ಯಾವಾಗಲೂ ವರ್ಕ್ ಎಕ್ಸಾಂಪಲ್ಸ್ಗಳಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಫಸ್ಟು ಅವನ್ನ ಪರ್ಫೆಕ್ಟ್ ಆಗಿ ನಂತರ ಎಕ್ಸಸೈಸ್ ಪ್ರಾಬ್ಲಮ್ಸಿಗೆ ಹೋಗೋಣ. ಫೈಂಡ್ ದ ವೆಕ್ಟರ್ ಈಕ್ವೇಷನ್ ಆಫ್ ದ ಪ್ಲೇನ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ವೆಕ್ಟರ್. ಫೈಂಡ್ ದ ವೆಕ್ಟರ್ ಈಕ್ವೇಷನ್ ಆಫ್ ದ ಪ್ಲೇನ್. ಈಕ್ವೇಷನ್ ಆಫ್ ದ ಪ್ಲೇನ್ which is at a distance of, which is at a distance of 6 by root 29, 6 by root 29 from the origin. ಅಂದ್ರೆ ಇದು ಡಿ ವ್ಯಾಲ್ಯೂ ಫ್ರಾಮ್ ದ ಆರಿಜಿನ್ and
its normal vector from the origin is, and its normal vector ಅಂತ ಹೇಳ್ತಿದ್ದಾರೆ ನೋಡಿ. ನಾರ್ಮಲ್ ವೆಕ್ಟರ್ ಅಂದ್ರೆ ವೆಕ್ಟರ್ ಎನ್ ಅಂತ ಆಗುತ್ತದೆ. ನಾರ್ಮಲ್ ವೆಕ್ಟರ್ ಫ್ರಾಮ್ ದ ಆರಿಜಿನ್, from the origin is 2i minus 3j minus 3j plus 4k equal to 0. ಸೊ ಅವ್ರು ಫಸ್ಟ್ ಇಲ್ಲಿ ಏನ್ ಡೇಟಾ ಕೊಟ್ಟಿದ್ದಾರೆ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ದಿಸ್ ಈಸ್ ದ ನಾರ್ಮಲ್ ವೆಕ್ಟರ್ ಅಂದ್ರೆ ವೆಕ್ಟರ್ ಓ ಎನ್ ಕೊಟ್ಟಿದ್ದಾರೆ. ನಾವು ಯೂನಿಟ್ ವೆಕ್ಟರ್ ಬರ್ಕೋಬೇಕು, ಎನ್ ಕ್ಯಾಪ್ ಬರಿಬೇಕು, ನಂತರ ಅದನ್ನ ಮಾಡಕ್ ಬರುತ್ತಲ್ಲ ನಮಗೆ. ಸೊ ಗಿವನ್ ದಟ್ ಡಿ ಈಕ್ವಲ್ ಟು 6/√29 and vector n equal to 2i minus 3j plus 4k. So we have to find the unit vector, but n cap it is equal to vector n divided by its magnitude. Now this is equal to 2i cap minus 3j cap plus 4k cap divided by root of 2 square andre 4 plus b value minus 3 whole square andre 9 plus 4 square andre 16. That is equal to root 2/√29 into I cap minus 3/√29 into J cap plus 4/√29 into K cap. So now this is the normal vector, that is n cap. So now the vector equation ಕೇಳಿದರು ಅಂದ್ರೆ ವೆಕ್ಟರ್ ಆರ್ ಡಾಟ್ ಎನ್ ಕ್ಯಾಪ್ ಈಕ್ವಲ್ ಟು ಡಿ. ಆ ಫಾರ್ಮುಲಾನ ಹಾಕೊಂಡು ಮಾಡಬೇಕು. The normal form, the vector form of the required plane is vector r dot n cap equal to d. R dot n cap equal to d. R dot, you write n cap 2/√29 into I cap minus 3/√29 into J cap plus 4/√29 into K cap equal to, the value of D is 6/√29. 6 divided by √29. So this is the vector form of the equation of the plane. So ಇದನ್ನ ವೆಕ್ಟರ್ ಫಾರ್ಮ್ ಅಂತ ಹೇಳ್ತಾರೆ. ವೆಕ್ಟರ್ ಫಾರ್ಮ್ ಅಲ್ಲಿ XYZ ಬರಲ್ಲ, ಈ ತರ ವೆಕ್ಟರ್ಗಳಲ್ಲೇ ಬರೆದು ಇಡಬೇಕು ಆನ್ಸರ್ ಅನ್ನ. Now the second problem is, find the direction cosines of the unit vector. Find the direction cosines. Find the direction cosines of the unit vector. We have to find the direction ಅಂದ್ರೆ L, M, N ಅವನ್ನ ಕಂಡುಹಿಡಿಬೇಕಂದ್ರೆ n cap components ಬರೀಬೇಕು. Unit vector perpendicular to the plane. Unit normal vector ಅದು ಅದಕ್ಕೆ perpendicular ಅಂತಾರೆ.
unit vector, unit perpendicular vector ಅಂದ್ರೆ ನಾರ್ಮಲ್ ವೆಕ್ಟರ್ ಅಂತ ಅರ್ಥ ಅದು. ಯೂನಿಟ್ ವೆಕ್ಟರ್ perpendicular to the plane, perpendicular to the plane, perpendicular to the plane, vector r dot 6 into I cap minus 3 j cap minus 2 k cap. So plus 1 equal to 0 passing through the origin. Passing through the origin. ಅಂದ್ರೆ ಆ ನಾರ್ಮಲ್ ವೆಕ್ಟರ್ ಏನಿದೆ ಅಲ್ಲ ಪರ್ಪೆಂಡಿಕ್ಯುಲರ್ ವೆಕ್ಟರು ನಾವು ಫಿಗರ್ ಹಾಕಿದಾಗ ಓ ಎನ್ ಅಂತ ಬರೆದ್ವಿ ನೋಡಿ, ಅದೇನೆ ನಮಗೆ ಪರ್ಪೆಂಡಿಕ್ಯುಲರ್ ನಾರ್ಮಲ್ ವೆಕ್ಟರ್ ಅಂತ ಹೇಳ್ತಾರೆ. ಪಾಸಿಂಗ್ ಥ್ರೂ ದ ಆರಿಜಿನ್ ಅಂತ ಬಂದಾಗ ಅದು ಥೇರಮ್ 1 ಅಂತ ಕನ್ಸಿಡರ್ ಆಗುತ್ತೆ. ಅದಕ್ಕೆ ಅಕಾರ್ಡಿಂಗ್ ಟು ಥೇರಮ್ 1 ನಾವಿದನ್ನ ಆನ್ಸರ್ ಅನ್ನ ಮಾಡಬೇಕು. ಸೊ ನಾವು solution, given that you write the plane equation r dot 6 into I cap minus 3 into j cap minus 2 into k cap equal to minus 1. ಯಾವಾಗ್ಲೂ ನನಗೆ ಡಿ ವ್ಯಾಲ್ಯೂ ಪಾಸಿಟಿವ್ ಇರಬೇಕಿರೋದ್ರಿಂದ ಆ ಸೈನ್ ಅನ್ನ ವೆಕ್ಟರ್ ಜೊತೆಗೆ ಸೇರಿಸ್ಕೊಂಡು ತಗೊಳ್ತೀವಿ. ಅಂದ್ರೆ ವೆಕ್ಟರ್ r dot minus 6 I cap plus 3 j cap. ನಾವು ಡೈರೆಕ್ಟ್ ಆಗಿ ಬರ್ಕೋಬಹುದಾಗಿತ್ತು, ನಿಮಗೆ ಗೊತ್ತಾಗಕ್ಕೋಸ್ಕರ ಇದು ಬರ್ಕೊಂಡ್ವಿ. ದಟ್ ಈಸ್ ಈಕ್ವಲ್ ಟು ಪ್ಲಸ್ 1. r dot ನಾರ್ಮಲ್ ವೆಕ್ಟರ್ ಈಕ್ವಲ್ ಟು 1 ಡಿ ಆ ತರ ಇದೆ. r dot ವೆಕ್ಟರ್ n ಈಕ್ವಲ್ ಟು ಡಿ. ಆದ್ರೆ ನಮಗಿಲ್ಲಿ n ಕ್ಯಾಪ್ ಬರಬೇಕು, ಇದು ವೆಕ್ಟರ್ n ಆಗುತ್ತೆ. n ಕ್ಯಾಪ್ ಅನ್ನ ಕಂಡುಹಿಡ್ಕೊಂಡು ಮಾಡ್ಬೇಕಿಲ್ಲಿ. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್, ಇದರ ಮ್ಯಾಗ್ನಿಟ್ಯೂಡ್ ತಗೊಳ್ಳಿ. ಇದು ವೆಕ್ಟರ್ n ಆಯ್ತು. ನಾವು n ಕ್ಯಾಪ್ ಬೇಕು ಅಂದ್ರೆ ಇದ್ರ ಮ್ಯಾಗ್ನಿಟ್ಯೂಡ್ ಇಂದ ಡಿವೈಡ್ ಮಾಡಿ ತಗೊಂಡ್ರೆ ಅದು ನಮಗೆ ಡೈರೆಕ್ಷನ್ ಕೊಸೈನ್ಸ್ ಆಗುತ್ತೆ. ಸೊ ನಾವು ಯು ಟೇಕ್ ದಿಸ್ ಆಸ್ ಈಕ್ವೇಶನ್ 1. The magnitude of minus 6 I cap plus 3 j cap plus 2 k cap, it is equal to root of 36 plus 9 plus 4, that is equal to 36 plus 4 andre 49, root 49 andre that is nothing but 7. Now you divide this equation by 7. We have to divide by 7. That is vector r dot divide equation 1 both side by 7. That is vector, general vector ಆಗೆ ಇಟ್ಕೋಬೇಕಿತ್ತು ಪಾಯಿಂಟ್ ಇಂದ dot minus 6 into I cap plus 3 into j cap plus 2 into k cap divided by 7 equal to 1 by 7. That is vector r dot minus 6 by 7 into I cap plus 3 by 7 into j cap plus 2 by 7 into k cap, it is equal to 1 by 7. Now this is in the form of r dot n cap equal to d. We know that the components of n cap, they are called the direction cosines. ಅದಕ್ಕೆ ಈ n ಕ್ಯಾಪಿನ ಕಾಂಪೋನೆಂಟ್ಸ್ಗಳನ್ನ ಏನಂತ ಕರೀತಾರೆ? ಡೈರೆಕ್ಷನ್ ಕೊಸೈನ್ಸ್ ಅಂತ ಕರೀತಾರೆ.
So now therefore n cap equal to, so n cap ಏನಾಯ್ತು ನನಗಿದೆ, n cap ಆಗುತ್ತೆ. Here n cap equal to minus 6 by 7 into I cap plus 3 by 7 into j cap plus 2 by 7 into k cap. So therefore the direction cosines of vector n are minus 6 by 7 comma 3 by 7 comma 2 by 7. So normal vector in the direction cosines of, hence the direction cosines of n cap antane ತಗೋಬಹುದು, ಡೈರೆಕ್ಟ್ ಆಗಿ ಹೇಳು ಏನಾಗಲ್ಲ. It is along the vector n, ಎಲ್ಲ ಒಂದೇ. Direction cosines of n cap are minus 6 by 7, 3 by 7 and 2 by 7. So let us solve another one example. Find the distance of the plane. Next example. Find the distance of the plane, distance of the plane 2x minus 3y plus 4z, 2x minus 3y plus 4z, 4z minus 6 equal to 0 from the origin, we have to find plane equation or kottidare illi, and we have to find its distance from the origin. Andre vector ON adara distance beku. Andre vector ON anna kandididu we have to find its distance. From the origin anta bandaga yavaglu theorem 1 irutte. From the origin anta bandre it becomes theorem 1. ನೋಡಿ, ಇದು ನಾನು ಕಾರ್ಟೀಷಿಯನ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ax plus by plus cz equal to d. Therefore the direction ratios of the normal vector, so drawn to the plane, the direction ratios are 2 minus 3 4. ಹೌದಾ, 2 minus 3 4 ಅವು ನಮಗೆ direction ratios of that ON vector ON ಅದರ direction ratios ಆಗುತ್ತೆ, and hence we have to write the direction cosines. ನಾವು direction cosines ಅನ್ನ ಬರೆದು, so then we can write that is in the distance, ಅದನ್ನ ನಾವು r dot n cap equal to d ಆ ಫಾರ್ಮಿಗೆ ಬರೆದ್ರೆ ನಮಗೆ ಆ ಡಿ ವ್ಯಾಲ್ಯೂ ಗೊತ್ತಾಗುತ್ತೆ. ಹೌದಾ? ಸೊ ನಾವು ಸೊಲ್ಯೂಷನ್, we have to find the distance of the plane, that is this is in the Cartesian form, plus 4z equal to 6. So now this is nothing but vector r dot 2 into I cap minus 3 into j cap plus 4 into k cap equal to 6. This is vector n where vector n equal to 2 into I cap minus 3 j cap plus 4 k cap. Therefore magnitude of vector n equal to root of 4 plus 9 plus 16 equal to root 29. Now we have to divide equation 1 by root 29. Divide equation 1 both side by root 29. That is vector r dot
2 into I cap minus 3 j cap plus 4 k cap divided by root 29. It is equal to 6 divided by root 29. Ide n cap unit vector agate. So, sorry, magnitude of vector n. This is magnitude of vector n. So, here b equal to 6 by root 29 and n cap equal to normal unit vector 2 by root 29 into I cap minus 3 by root 29 into j cap plus 4 by root 29 into k cap. This is the unit normal vector and its distance, its perpendicular distance from the origin is nothing but d. This is the perpendicular distance from the origin to the plane, to the normal tanakadu distance anna now 6 by root 29. We have to find the distance of the plane. Plane ಮತ್ತೆ origin ನಡುವೆ distance 6 by root 29. Origin ಇಂದ plane ಅಂದ್ರೆ n ತನಕ ಬರೀತೀವಲ್ಲ, magnitude of vector ON is nothing but that is the ಆ ಕಡೆ ಬಲಗಡೆಗೆ ಬರೋದು d ವ್ಯಾಲ್ಯೂ 6 by root 29. ಅದು ಡಿಸ್ಟೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ thank you students. So we shall continue in the next class.